ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ ಪ್ಲೇಸ್ ಅಂದ್ರೆ ಏನು? ನಿನ್ ಬೆಡ್ ಮೇಲೆ ಮಲಗಿದೀನಿ ಅಂತ ಅಲ್ವಾ ಇದೆಲ್ಲ? ನಂಗೆ ಬೇಕಾಗಿಲ್ಲ. ಜೈ ಜೈ, ವಾಟ್ ಹ್ಯಾಪೆಂಡ್? ನಾನು ಎಲ್ಲಿರ್ಬೇಕೋ ಅಲ್ಲೇ ಇರ್ತೀನಿ. ನಿನಗೆ ತೊಂದರೆ ಆಗ್ತಿದ್ರೆ ಐ ಆಮ್ ಸಾರಿ. ಜೈ, ಈ ಸಾರಿ ಏನು? ನೀನ್ ಏನ್ ಹೇಳ್ತಿದ್ಯಾ? ಏನ್ ಮಾಡ್ತಿದ್ಯಾ ಜೈ? ವಾಟ್ ಆರ್ ಯು ಡೂಯಿಂಗ್? ಕೆಳಗೆ ಯಾಕೆ ಮಲ್ಕೋತಾ ಇದ್ಯಾ? ಹೊಸದಾಗಿ ಏನ್ ಕೇಳ್ತಿದ್ಯಲ್ಲ? ಕೆಳಗೆ ಯಾಕೆ ಮಲಗ್ತಿದ್ಯಾ? ಅದೇ ರಿಪೀಟ್ ಮಾಡ್ತಿದ್ಯಲ್ಲ. ದಿನ ನಾನು ಎಲ್ಲಿ ಮಲಗ್ತೀನಿ? ಎಲ್ಲಿ ಮಲಗ್ತಿದ್ದೆ? ಓವರ್ ಆಕ್ಟಿಂಗ್ ಬೇಡ. ನೋ ಜೈ, ಟೆಲ್ ಮೀ. ದಿನ ಕೆಳಗೆ ಅಲ್ವಾ ಮಲ್ಗೋದು? ವಾಟ್? ಅಷ್ಟು ಶಾಕ್ ಆಗ್ತಿದ್ದೀರಾ ಯಾಕೆ? ಏನು ಗೊತ್ತಿಲ್ಲದ ಹಾಗೆ? ನೀನ್ ದಿನ ಅವಳು ನನ್ ಪಕ್ಕನೆ ಮಲ್ಗಿದ್ದಲ್ವಾ? ಮತ್ತೆ ಆಕ್ಟ್ ಮಾಡ್ಬೇಡ ನಿತ್ಯ, ಅಸಹ್ಯ ಆಗ್ತಿದೆ. ನಮ್ ಫಸ್ಟ್ ನೈಟ್, ಸೆಕೆಂಡ್ ನೈಟ್, ಥರ್ಡ್ ನೈಟ್ ನೀನ್ ಬೆಡ್ ಮೇಲೆ ಮಲಗ್ದೆ, ನಾನು ಹೀಗೆ ಕೆಳಗೆ ಮಲ್ಕೊಂಡೆ. ನಮ್ಮ ಮಧ್ಯೆ ಏನೂ ಆಗ್ದಿದ್ರು ಎಲ್ಲ ಆದ ಹಾಗೆ ಹೊರಗಡೆ ಬಿಲ್ಡಪ್ ಕೊಟ್ವಿ. ನಾವು ಕ್ಲೋಸ್ ಆಗಿರೋ ಹಾಗೆ ನಡ್ಸಿದ್ವಿ. ಇದನ್ನೇನೋ ನಾನು ಸ್ಯಾಕ್ರಿಫೈಸ್ ಮಾಡಿದೆ ಅಂತ ಹೇಳ್ತಿಲ್ಲ. ಮಾಡಿದ್ದು ನೆನಪಲ್ಲಿ ಇಲ್ದಿರೋ ಹಾಗೆ ನಟಿಸ್ತಿರೋ ನಿನ್ನ ಸ್ಯಾಡಿಸಮ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಹೇಳ್ತಿದ್ದೀನಿ. ಸ್ವಲ್ಪ ಹೊತ್ತು ನಿದ್ರೆ ಮಾಡಬೇಕು, ಡಿಸ್ಟರ್ಬ್ ಮಾಡಬೇಡ. ಆ ಮನೇಲೆ ನಿನ್ನಮ್ಮ ಅಪ್ಪ ಇದ್ದಾರೆ ಗಂಗಾ. ತಗೋ ಮನೆ ಬೀಗ. ಒಳಗಡೆ ಹೋಗಿ ನಿನ್ನ ಅಮ್ಮ ಅಪ್ಪನ್ನ ಕರ್ಕೊಂಡು ನಿಮ್ಮೂರಿಗೆ ಹೋಗು. ಹೋಗು. ನೀವ್ ಕೂಡ ಬನ್ನಿ ಮೇಡಮ್. ಬರಲ್ಲ ಗಂಗಾ. ಅವ್ರನ್ನ ಅಡ್ಡ ಇಟ್ಕೊಂಡು ನಿನ್ನ ಹತ್ರ ಕೆಲಸ ಮಾಡಿಸ್ಕೊಂಡೆ ಅನ್ನೋ ಗಿಲ್ಟ್ ಫೀಲಿಂಗ್ ನನಗಿದೆ. ನಿನ್ನಮ್ಮನ ಮುಖ ನೋಡಲ್ಲ. ನನಗೆ ಚೀಟ್ ಮಾಡಿರೋ ನಿನ್ನಪ್ಪನ ಮುಖ ಅಂತೂ ನೋಡೋದೇ ಇಲ್ಲ. ಅಯ್ಯೋ, ಅವ್ರು ಏನು ಅಂದ್ಕೊಳ್ಳಲ್ಲ ಮೇಡಮ್. ನನಗೆ ಬಲವಂತ ಮಾಡಬೇಡ ಗಂಗಾ, ನೀನು ಹೋಗು. ಹಾ ಗಂಗಾ, ಜಸ್ಟ್ ಅ ಮಿನಿಟ್. ತಗೋ. ಏನದು ಮೇಡಮ್? ನಿನ್ನಮ್ಮಂಗೆ ನಾನು ಹಾಕ್ತಿರೋ ಭಿಕ್ಷೆ. ಬ್ಲ್ಯಾಂಕ್ ಚೆಕ್. ಇದರಲ್ಲಿ ನಿಂಗೆ ಇಷ್ಟ ಬಂದಷ್ಟು ಅಮೌಂಟ್ ಬರ್ಕೋ. ಇದು ನಾನು ನಿನಗೆ ಕೊಡ್ತಿರೋ ಕಾಣಿಕೆ. ನೀನು ಜೀವನ ಪೂರ್ತಿ ಸಂತೋಷವಾಗಿರೋದಕ್ಕೆ ಸಾಕಾಗೋಷ್ಟು ದುಡ್ಡು. ಬೇಡ ಮೇಡಮ್. ದುಡ್ಡು ಕೊಡ್ತೀನಿ ಅಂದ್ರೆ ಬೇಡ ಅಂತೀಯಲ್ಲ ಗಂಗಾ. ನಂಗೋಸ್ಕರ ನೀನು ತುಂಬಾ ತ್ಯಾಗ ಮಾಡಿದ್ಯಾ. ನೀವು ಮಾಡಿರೋ ಸಹಾಯಕ್ಕೆ ಋಣ ತೀರ್ಸಿದ್ದೀನಿ ಮೇಡಮ್. ನೀವು ನನ್ನ ಅಮ್ಮನ್ನ ಬದುಕಿಸಿದ್ರಿ. ಅಮ್ಮನ್ನ ಮೀರ್ಸೋ ಐಶ್ವರ್ಯ ನನಗೆ ಬೇಕಾಗಿಲ್ಲ ಮೇಡಮ್. ಅಮ್ಮ, ಅಪ್ಪ, ನಮ್ಮೂರು ಸಾಕು ನಂಗೆ. ಅವ್ರ ಜೊತೆ ಹಾಯಾಗಿ ಬದುಕ್ತೀನಿ. ಅಕ್ರಮ ಸಂತಾನ ಆದ್ರೂ ದೇವರು ನಿನ್ಗೆ ತುಂಬಾ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ಒಳ್ಳೆಯವಳು ನೀನು. ಅದಕ್ಕೆ ಬೇಗ ಹೋಗ್ತಿದ್ಯಾ. ಹೋಗಿ ಬರ್ತೀನಿ ಮೇಡಮ್. ಹೋಗ್ತೀನಿ ಅಂತ ಹೇಳು ಗಂಗಾ. ಅಂದ್ರೆ ಮತ್ತೆ ನಿನ್ನ ಅಗತ್ಯ ಇಲ್ಲ, ನೀನ್ ಬರೋ ಅಗತ್ಯ ಇಲ್ಲ ಅಂತ ಹೇಳಿದ್ದು. ಹೋಗ್ತೀನಿ ಮೇಡಮ್. ನೀನ್ ಹೋದ್ಮೇಲೆ ನಿನ್ನ ಅಮ್ಮಂಗೆ ನಂಗೊಂದ್ಸಲ ಫೋನ್ ಮಾಡೋದಕ್ಕೆ ಹೇಳು. ಮೇಡಮ್? ಅದೇ ನಿಮ್ ಊರಿಗೆ ಹೋದ್ಮೇಲೆ ನನಗೆ ಫೋನ್ ಮಾಡಿಸು ಅಂದೆ. ಸರಿ ಮೇಡಮ್, ಬಾಯ್. ಬಾಯ್.
ಏನಾಯ್ತು ಮೇಡಮ್? ನಮ್ಮನ್ನೇ ಮೋಸ ಮಾಡ್ತೀಯಾ? ನಿನ್ನ ಏಳು, ಎದ್ದೇಳೆ. ನನ್ನೇ ಚೀಟ್ ಮಾಡ್ತೀಯಾ? ನನ್ನೇ ಚೀಟ್ ಮಾಡ್ತೀಯಾ? ನಿನ್ನ ಎಷ್ಟು ನಂಬಿದ್ನೆ ನಾನು. ಬೇಡ್ಕೊಂಡು ತಿನ್ನೋ ನಿನ್ನ ತಲೆ ಮೇಲೆ ಇಟ್ಕೊಂಡ್ರೆ ನನಗೆ ಮೋಸ ಮಾಡೋಷ್ಟು ಧೈರ್ಯನಾ? ಮೊದ್ಲಿಂದಲೂ ನಿತ್ಯ ಹೇಳ್ತಾನೆ ಇದ್ಲು ನೀನು ಮೋಸ ಮಾಡ್ತೀಯಾ ಅಂತ. ನಿನ್ನ ಹೀಗಲ್ವೇ ನಿನ್ನ. ಇವಾಗ ಇವಳನ್ನ ಸಾಯಿಸಿದ್ರೆ ಇವಳ ಜಾಗದಲ್ಲಿ ಇನ್ನೊಂದು ಬಲಿಪಶು ಸಿಗಲ್ಲ. ಛೀ! ನಿನ್ನ ನೋಡಿದ್ರೆ ನಿತ್ಯ ನೆನ್ಪಾಗ್ತಿದ್ದಾಳೆ. ಏನ್ ಮಾಡಿದ್ರೂ ಸಾಯ್ಸಕ್ಕಾಗಲ್ಲ. ಅನ್ನ ಕೊಟ್ಟು ಕೈಯಲ್ಲೇ ಗನ್ ಹಿಡಿಸ್ಬಿಟ್ಟಿಯಲ್ಲೇ. ಅಮ್ಮ ಅಂತ ಕರೀತಾನೆ ನನ್ನ ಕೊಲೆಗಾತಿ ಮಾಡ್ಬೇಕು ಅಂತಿದ್ಯಲ್ಲೇ. ನನ್ ಮನೆ ನಾಯಿ ಹಾಗೆ ವಿಶ್ವಾಸ ತೋರಿಸ್ತೀಯ ಅನ್ಕೊಂಡ್ರೆ ನಂಬಿಕೆ ದ್ರೋಹ ಮಾಡ್ತೀಯ. ನಿನ್ನ ಏನ್ ಮಾಡಿದ್ರು ಪಾಪ ಇಲ್ಲ ಕಣೆ. ಎಷ್ಟು ಮಾಡ್ದೆ ನಿನ್ಗೆ. ನಿನ್ನ ಅಮ್ಮನ್ನ ಬದುಕಿಸ್ದೆ. ನಿನ್ನ ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಂಡೆ. ನಿತ್ಯಗೆ ಸಮಾನವಾಗಿ ನಿನ್ಗೂ ಇಂಪಾರ್ಟೆನ್ಸ್ ಕೊಡ್ತಾನೆ ಬಂದೆ. ನಿತ್ಯ ಹಾಗೆ ನಿನ್ನೂ ಕೂಡ ಪ್ರೀತಿಸಿದ್ದೀನಿ ನಾನು. ನಿನ್ನ ಇಷ್ಟು ಬ್ಲೈಂಡ್ ಆಗಿ ನಂಬಿದ್ರೆ ನೀನು ನನಗ್ ಮಾಡಿದ್ದೇನು? ನಂಬಿಕೆ ದ್ರೋಹ, ವಂಚನೆ, ಮೋಸ. ಜೈ ಜೊತೆ 3 ರಾತ್ರಿ ಆಯ್ತು ಅಂತ ನನ್ನ ನಿತ್ಯನ ನಂಬಸ್ದೆ. ಆ ಮನೇಲಿ ಇರೋರ್ನೆಲ್ಲ ನಂಬೋ ಹಾಗೆ ಮಾಡ್ದೆ. ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹತ್ರ ಸುಳ್ಳು ಹೇಳಿಸ್ದೆ. ಕೊನೆಗೆ ಜೈನ ಕೂಡ ಹೇಗ್ ಮ್ಯಾನೇಜ್ ಮಾಡ್ದೆ? ಅವನು ಕೂಡ ನಿನಗ್ ಸಪೋರ್ಟ್ ಮಾಡಿ ನಮಗ್ ಸುಳ್ಳು ಹೇಳ್ದ. ಇಷ್ಟು ಜನರನ್ನ ಹೇಗ್ ಮೋಸ ಮಾಡ್ದೆ? ಅವ್ರನ್ನೆಲ್ಲ ಬಿಡು. ಹೀಗೆ ನನಗ್ ಮೋಸ ಮಾಡೋದಕ್ಕೆ ಹೇಗೆ ಮನ್ಸ್ ಬಂತು ನಿಂಗೆ? ನನಗ್ ಯಾಕೆ ಮೋಸ ಮಾಡ್ದೆ ಹೇಳು? ನಾನ್ ಮಾಡಿರೋದು ಮೋಸ ಆದ್ರೆ ಮತ್ತೆ ನೀವೇನ್ ಮಾಡಿದ್ದು ಮೇಡಮ್? ನೀವು ನನಗೆ ಮೋಸ ಮಾಡಿಲ್ವಾ? ನೀವು ನನಗೆ ವಂಚನೆ ಮಾಡಿಲ್ವಾ? ನೀವು ನನಗೆ ಅನ್ಯಾಯ ಮಾಡಿಲ್ವಾ? ನಾನೇನ್ ಮಾಡಿದ್ನೆ? ನಿಮ್ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ಮೇಡಮ್, ಇಲ್ಲಿವರೆಗೂ ನೀವು ನನಗೆ ನ್ಯಾಯ ಮಾಡಿದ್ರಾ ಇಲ್ಲ ಅನ್ಯಾಯ ಮಾಡಿದ್ರಾ? ಯಾವ್ದೇ ಅನ್ಯಾಯ? ನಿಮ್ಮಮ್ಮನ್ನ ಬದುಕಿಸ್ಲಿಲ್ವಾ? ಆ ಒಂದು ನೆಪಕ್ಕೆ ನನ್ನ ಎಷ್ಟು ಸಲ ಕೊಲ್ತೀರಾ ಮೇಡಮ್? ನನ್ನ ಬಡತನ ಅಡ್ಡ ಇಟ್ಕೊಂಡು ನನ್ನ ವ್ಯಕ್ತಿತ್ವಕ್ಕೆ ಎಷ್ಟು ಸಲ ಏಟ್ ಕೊಟ್ರೋ ಒಂದು ಸಲ ನೆನ್ಪು ಮಾಡ್ಕೊಳ್ಳಿ. ಮೊದ್ಲೇನೋ ಅಮ್ಮವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಅವ್ರು ವಾಪಸ್ ಬರೋ ತನಕ ಜಯಸು ಜೊತೆ ಅಮ್ಮವ್ರಾಗೆ ನಡ್ಸು ಅಂದ್ರಿ. ನಟನೆ ಅಲ್ವಾ ಅಂತ ನಮ್ಮ ಅಮ್ಮಂಗೋಸ್ಕರ ತಲೆ ತಗ್ಗಿಸ್ದೆ. ಆಗ ಬಗ್ಸಿರೋ ತಲೆನ ಇಲ್ಲಿವರೆಗೂ ಎತ್ತೋಗ್ ಬಿಟ್ರ ಮೇಡಮ್? ಪ್ರತಿ ಸಲ ತಲೆಗೆ ಮೀರಿರೋ ಭಾರನ ನನ್ನ ತಲೆ ಮೇಲೆ ಹಾಕ್ತಾ ಬಂದ್ರಿ.
ಈಗ ನೋಡಿದ್ರೆ ಒಂದೇ ಸಲ ನನ್ನ ತಲೆಗೆ ಗನ್ ಹಿಡಿದ್ಬಿಟ್ರಿ. ಅಷ್ಟಕ್ಕೂ ನಾನು ಮಾಡಿರೋ ತಪ್ಪೇನು ಮೇಡಮ್? ನೀವು ಹೇಳಿರೋ ಕೆಲಸ ಎಲ್ಲ ನಾನು ಮಾಡಿದ್ದ? ನಿಮ್ಗೆ ದಾಸೆ ಆಗಿದ್ದ ನಾನು ಮಾಡಿರೋ ಪಾಪ? ಏನೇ ಎದುರು ಮಾತಾಡ್ತಿದ್ಯಾ? ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ತಲೆ ಚೂರ್ ಚೂರ್ ಆಗ್ಬಿಡ್ತಾ ಇತ್ತು, ಗೊತ್ತಾಯ್ತಾ? ಸಾಯಿಸಿ ಮೇಡಮ್, ನನ್ನ ಮಾತ್ರ ಯಾಕೆ ಬಿಡ್ತೀರಾ? ನನ್ನಿಂದ ಇನ್ನ ಏನೋ ಆಗ್ಬೇಕಾಗಿರೋದಿದೆ, ಅದಕ್ಕೆ ಸಾಯಿಸ್ದೆ ಕ್ಷಮಿಸಿರೋ ಹಾಗೆ ನಟಿಸ್ತಿದ್ದೀರಾ ಅಷ್ಟೇ ಅಲ್ವಾ? ನಾನು ಹಳ್ಳಿಯೊಳೆ ಇರ್ಬೋದು ಮೇಡಮ್, ಆದ್ರೆ ಯಾವ ಮಾತಿನ ಹಿಂದೆ ಯಾವ ಸ್ವಾರ್ಥ ಅಡಗಿದ್ಯೋ ಅಂತ ಗೊತ್ತಾಗದೇ ಇರೋ ಅಷ್ಟು ದಡ್ಡಿ ಏನಲ್ಲ. ಅವಶ್ಯಕತೆಗೋಸ್ಕರ ನಟನೆ ಮಾಡಿದ್ರು ಹಿಂದಿನ ನಿಜ ಬೇರೆ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮೇಡಮ್. ನೀವು ಮತ್ತೆ ಅಮ್ಮವರು ಮಾತಾಡೋ ಪ್ರತಿ ಮಾತು, ನಿಮ್ ಪ್ರತಿ ಹೆಜ್ಜೆ ನಿಮ್ ಸ್ವಾರ್ಥಕ್ಕೋಸ್ಕರ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಗೊತ್ತಿದ್ದು ಯಾಕೆ ಸೈಲೆಂಟ್ ಆಗಿದ್ದೆ ಗೊತ್ತಾ? ನೀವ್ ಕೊಟ್ಟಿರೋ ಮಾತಿಗೋಸ್ಕರ, ನಿತ್ಯ ಮೇಡಮ್ ಜೀವನಕ್ಕೋಸ್ಕರ. ನಾನು ನಿಮ್ ಬಗ್ಗೆ ಇಷ್ಟು ಯೋಚನೆ ಮಾಡಿದ್ರೆ ನೀವೇನೋ ನನ್ನ ಸಾಯಿಸಕ್ ನೋಡ್ತಿದ್ದೀರಾ. ನನ್ಗೆ ಸಾವಂದ್ರೆ ಭಯ ಇಲ್ಲ ಮೇಡಮ್. ನಾನು ಸಾವಿಗೆ ಭಯ ಪಡೋಳಾಗಿದ್ರೆ ಇಷ್ಟು ದೂರ ಬರ್ತಾನೆ ಇರ್ಲಿಲ್ಲ. ನನ್ನ ನೀವು ಯಾವತ್ತೂ ಹೆದರ್ಸಕ್ಕಾಗಲ್ಲ. ಮಾತಿಗೂ ಮೋಸ ಮಾಡ್ದೆ ಅಂತೀರಲ್ಲ, ಏನ್ ಮೋಸ ಮಾಡ್ದೆ ಮೇಡಮ್? ಜೈ ಸರ್ನ ಸ್ವಂತ ಮಾಡ್ಕೊಂಡ, ಆ ಮನೆಗೆ ಸೊಸೆ ಆಗ್ಬೇಕು ಅಂದ್ಕೊಂಡ, ಇಲ್ಲ ನಿಮ್ಮ ಆಸ್ತಿಗೆ ಆ ಆಸ್ತಿಗೆ ವಾರಸ್ದಾರ ಆಗ್ಬೇಕು ಅಂದ್ಕೊಂಡ? ನಿಮ್ಗೆ ಸುಳ್ಳು ಹೇಳಿ ನನ್ನ ಶೀಲನ ಕಾಪಾಡ್ಕೊಂಡೆ ಅಷ್ಟೇ ಅಲ್ವಾ? ನನ್ನ ನಾನು ಕಾಪಾಡ್ಕೊಳ್ಳೋದು ನನ್ನ ಹಕ್ಕಲ್ವಾ? ನನ್ನ ವ್ಯಕ್ತಿತ್ವನ ಕಳ್ಕೊಳ್ದಿರೋದು ನನ್ನ ಜವಾಬ್ದಾರಿ ಅಲ್ವಾ? ನೀವ್ ಹೇಳಿದ್ರಿ ಅಂತ ಜೈ ಸರ್ ಜೊತೆ ಕ್ಲೋಸ್ ಆಗಿದ್ದೆ, ನೀವ್ ಹೇಳಿದ್ರಿ ಅಂತ ತಲೆ ಬಗ್ಸಿ ತಾಳಿ ಕಟ್ಟಿಸ್ಕೊಂಡೆ. ಅದಕ್ಕೂ ಹೆಚ್ಚು ಆತ್ಮವಂಚನೆ ಮಾಡ್ಕೊ ಅಂದ್ರೆ ಮರ್ಯಾದೆ ಇರೋ ಯಾವ ಹೆಣ್ಣು ಕೂಡ ಮಾಡ್ಕೊಳ್ಳಲ್ಲ ಮೇಡಮ್. ಕೊನೆಗೆ ಆಡ್ಕೊಳ್ಳೋ ಆಟದ ವಸ್ತು ಕೂಡ ಒಡೆದೇ ಇದ್ದಷ್ಟು ಆಟಕ್ಕೆ ಬಳಕೆ ಆಗೋದು. ನೀವು ನನ್ನ ಮನ್ಸನ್ನ ಒಡೆದು ನನ್ನ ಜೊತೆ ಆಡೋಕ್ ನೋಡ್ತಿದ್ದೀರಾ. ಒಡೆದು ಹೋದ್ರೆ ವಸ್ತುನೇ ಕೆಲ್ಸಕ್ಕೆ ಬರಲ್ಲ. ಮನುಷ್ಯಳು ನಾನು ಹೇಗೆ ಕೆಲ್ಸಕ್ಕೆ ಬರ್ತೀನಿ ಮೇಡಮ್? ನೀವು ರೂಮಲ್ಲಿ ಮೈಕ್ ಇಟ್ರಿ, ಕ್ಯಾಮ್ರಾ ಇಟ್ರಿ, ಕೊನೆಗೆ ಶೀಲ ಪರೀಕ್ಷೆ ಕೂಡ ಮಾಡಿಸಿದ್ರಿ. ಎಲ್ಲ ಸಹಿಸ್ಕೊಂಡು ಗೆದ್ದಿದ್ದೀನಿ. ಇನ್ನು ಆ ಬಾವಿಗೆ ಮತ್ತೆ ನಾನು ಬೀಳಲ್ಲ. ಇಷ್ಟಕ್ಕೂ ನಾನೇ ತಾಳಿ ಕಟ್ಟಿಸ್ಕೋಬೇಕು ಮೇಡಮ್? ಆದ್ರೂ ಕಟ್ಟಿಸ್ಕೊಂಡೆ. ನಾನ್ ಯಾಕೆ ಜೈ ಸರ್ ಜೊತೆ 3 ರಾತ್ರಿ ಕಳಿಬೇಕು? ನನ್ ಜೀವನ ಹಾಳಾದ್ರೆ ನಿಮಗೇನ್ ಸಿಗುತ್ತೆ? ನಿಮ್ ಮಗಳ ಜೊತೆ ಸಂಸಾರ ಮಾಡ್ಬೇಕಾದವ್ರನ್ನ ನನ್ ಜೊತೆ ಯಾಕೆ ಎಂಜಾಯ್ ಮಾಡ್ತಿದ್ದೀರಾ? ನನ್ ಜೀವನ ಯಾಕೆ ನಾಶ ಮಾಡ್ಬೇಕು ಅಂದ್ಕೊಂಡ್ರಿ ಹೇಳಿ? ನಿನಗ್ ಹೇಳ್ಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ನೀವ್ ಹೇಳೋ ಕೆಲ್ಸ ನಾನ್ ಮಾಡ್ಬೇಕಾಗಿರೋ ಅಗತ್ಯ ನನಗೂ ಇಲ್ಲ. ನಾನೇನ್ ಹೇಳಿದ್ರು ಕೇಳ್ತೀನಿ ಅಂತ ನಿನ್ ಅಮ್ಮನ್ ಮೇಲೆ ದೇವ್ರ ಮೇಲೆ ಆಣೆ ಮಾಡಿ ಹೇಳಿದ್ಯಲ್ಲ. ಹೇಳಿದ್ದೆ. ನೀವ್ ಕೇಳಿದ್ರೆ ನನ್ ಪ್ರಾಣನಾದ್ರೂ ಕೊಡ್ತೀನಿ. ಅದನ್ ಬಿಟ್ಟು ನನ್ನ ನಾನು ಕಳ್ಕೊಳ್ಳೋದಿಲ್ಲ. ನೀನು ನನ್ಗೆ ಎದುರು ತಿರುಗ್ತಿದ್ಯಾ? ನನ್ನ ನಾನು ಕಾಪಾಡ್ಕೋತಿದ್ದೀನಿ. ನನ್ ಎದುರು ನಿಂತ್ರೆ ನಿನ್ನ ದೇವ್ರು ಕೂಡ ಕಾಪಾಡಲ್ಲ. ಏನ್ ಮಾಡ್ತೀರಾ ಮೇಡಮ್? ಮಹಾ ಅಂದ್ರೆ ಸಾಯಿಸ್ತೀರಾ.
ಅಷ್ಟೇ ಅಲ್ವಾ? ಮನ್ಸ್ ಕೊಂದ್ಕೊಂಡು ಬದುಕೋದ್ಕಿಂತ ಮನುಷ್ಯ ಆಗಿ ಸಾಯೋದೇ ಒಳ್ಳೇದು. ಸಾಯಿಸಿ. ನಿನ್ನನ್ ಸಾಯಿಸಲ್ವೇ, ನಿನ್ನ ಅಮ್ಮ ಅಪ್ಪನ್ನ ಸಾಯಿಸ್ತೀನಿ. ಇಬ್ರು ಅನಾಥರಾಗಿ ಸಾಯ್ತಾರೆ. ಸಾಯಿಸಿ ಕಾಗೆಗೆ ಹತ್ತಿಗೆ ಹಾಕ್ತೀನಿ. ನಿಲ್ಸಿ ಮೇಡಮ್. ಇನ್ನ ಎಷ್ಟು ದಿನ ಹೀಗೆ ಎದುರಿಸ್ತೀರಾ? ಇನ್ನೆಷ್ಟು ದಿನ ನಮ್ ಜೀವನ ಜೊತೆ ಆಟ ಆಡ್ತೀರಾ? ಏನೇ ಧ್ವನಿ ಜೋರಾಗ್ತಿದೆ? ರೂಮಲ್ಲಿ ಕೂಡ ಹಾಕಿಟ್ರೆ ಬೆಕ್ಕು ಕೂಡ ಎದುರು ತಿರುಗುತ್ತೆ ಮೇಡಮ್. ಒಂದು ಚಿಕ್ಕ ಪ್ರಾಣಿಗಿರೋ ಧೈರ್ಯ ಕೂಡ ನನಗಿಲ್ದೇ ಇದ್ರೆ ನಾನ್ ಬದುಕೋದ್ ಯಾಕೆ? ನನ್ನ ಸ್ಥಾನದಲ್ಲಿ ಬೇರೆ ಯಾವ ಹುಡುಗಿ ಇದ್ರೂ ಸಾಯಿಸ್ಬಿಡಿ ಅಂತಿದ್ಲು ಇಷ್ಟೊತ್ತಿಗೆ. ಈಗ ನಾನ್ ಹೇಳ್ತಿದ್ದೀನಿ, ನನ್ನ ಅಮ್ಮನ ಸ್ಥಾನದಲ್ಲಿರೋದಕ್ಕೆ ನೀವು ಬದುಕಿದೀರಾ. ಇಲ್ದಿದ್ರೆ ನಮ್ಮ ಅಮ್ಮ ಅಪ್ಪಂಗೆ ಅನಾಥ ಸಾವು ಬರುತ್ತೆ ಅಂದಿದ್ದಕ್ಕೆ ಆ ಸಾವು ನಿಮಗ್ ಬರ್ತಿತ್ತು. ಏನೇ ಬೊಗಳ್ತಿದ್ಯಾ? ನಿಲ್ಸಿ ಮೇಡಮ್. ಅಲ್ಲೇ ನಿಂತು ನಿಮ್ ಮರ್ಯಾದೆನ ದೊಡ್ಡತನನ ಕಾಪಾಡ್ಕೊಳ್ಳಿ. ನನ್ಗೆ ನಿಮಗ್ ಬೈಬೇಕು ಅನ್ನೋ ಅಷ್ಟು ಕೋಪ ಬರ್ತಿದೆ. ಎಲ್ಲಿ ನಿಮ್ಗೆ ತಿರುಗಿ ಹೊಡಿತೀನೇನೋ ಅಂತ ಭಯ ಆಗ್ತಿದೆ. ಅಂತ ಪಾಪ ನನ್ನಿಂದ ಮಾಡಿಸ್ಬೇಡಿ. ಅಮ್ಮನ ಹಾಗಿರೋ ನಿಮ್ಮೇಲೆ ಕೈ ಮಾಡ್ತೇನೋ ನೋವು ನನ್ ಜೀವನ ಪೂರ್ತಿ ಕಾಡೋ ಹಾಗೆ ಮಾಡ್ಬೇಡಿ. ಈಗೇನು, ನಾನು ಮತ್ತೆ ಆ ಮನೆಗೆ ಹೋಗ್ಬೇಕು ಅಷ್ಟೇ ಅಲ್ವಾ? ಹೋಗ್ತೀನಿ. ಅಲ್ಲೇ ಜೈ ಸರ್ ಪಕ್ಕನೇ ಇರ್ತೀನಿ. ಮತ್ತೆ ನೀವೇ ಬೇಡ್ಕೊಳ್ಳೋ ತನಕ ತಿರುಗಿ ಬರಲ್ಲ. ಬೈದಿಂದ ನನ್ನ ತಿರುಗಿ ಕರ್ಸೋವರೆಗೂ ನಾನ್ ಬರಲ್ಲ. ಏನು ಚಾಲೆಂಜ್ ಮಾಡ್ತಿದ್ಯಾ? ಹೌದು. ಇಲ್ಲಿವರೆಗೂ ಒಂದ್ ಆಟ, ಇನ್ ಮುಂದೆ ಬೇರೆ ಆಟ. ಇಲ್ಲಿವರೆಗೂ ಕೆಲ್ಸದವಳು ಆಗಿದ್ ಗಂಗಾನ ನೋಡಿದ್ರಿ. ಈ ಕೆಲ್ಸದವಳಿಗೆ ಕೋಪ ಬಂದ್ರೆ ಅವಳು ಎದುರು ತಿರುಗಿದ್ರೆ ಭದ್ರಕಾಳಿ ಆಗಿ ಬದ್ಲಾದ್ರೆ ಹೇಗಿರುತ್ತೋ ಇನ್ ಮುಂದೆ ನೋಡ್ತೀರಾ.